ಹಾಯ್ ಹಲೋ ಗುಡ್ ಮಾರ್ನಿಂಗ್. ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ಗೆ ದೋಸೆ ಮತ್ತು ಚಿಕನ್ ಪೆಪ್ಪರ್ ಟ್ರೈನ ಪ್ರಿಪೇರ್ ಮಾಡಿದ್ರು ಅಮ್ಮ. ಸೊ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಮೋನುಗೆ ರೆಡಿ ಮಾಡಿದೆ, ಹೆಡ್ ಬಾತ್ ಎಲ್ಲ ಮಾಡಿ ಸ್ನಾನ ಮಾಡಿಸಿ ರೆಡಿ ಮಾಡಿದೆ. ಅವಳು ಆಟ ಆಡ್ಕೊಳ್ತಾ ಇದ್ಲು. ಸೊ ಇವತ್ತು ವೆನ್ಸ್ಡೇ, ಇವತ್ತೊಂದು ಮದುವೆ ಇತ್ತು, ನನ್ನ ಫ್ರೆಂಡ್ ಇನ್ವೈಟ್ ಮಾಡಿದ್ರು ಹನುಮಂತ ನಗರದಲ್ಲಿ. ಸೊ ಕೃಷ್ಣ ಅವ್ರಿಗೆ ಅಲ್ಲಿ ಮಂಡ್ಯದಲ್ಲಿ ಒಂದು ಮದುವೆ ಇದೆ, ಬೆಳಗಿನ ಜಾವ ಮುಹೂರ್ತ ಮುಗಿಸ್ಕೊಂಡು 12 ಅಥವಾ 2 o'clock ಹಂಗೆ ಬರ್ತೀನಿ ಅಂತ ಹೇಳಿದ್ರು. ಮಧ್ಯಾಹ್ನ ಊಟಕ್ಕೂ ಕೂಡ ಕರ್ತಿದ್ರು ಅಮ್ಮ ಕಾಲ್ ಮಾಡಿ, ಮಧ್ಯಾಹ್ನ ಊಟಕ್ಕೆ ಬನ್ನಿ ಅಂತ ಹೇಳ್ಬಿಟ್ಟು ಅವ್ರಿಗೋಸ್ಕರ ಮಟನ್ ಸಾಂಬಾರೆಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ರು. ಸೊ ಅವ್ರು ಓಕೆ ಬರ್ತೀನಿ ಅಂತ ಹೇಳಿದ್ರು. ಬಂದ್ಮೇಲೆ ಆದ್ರೂ ಮದ್ವೆಗೆ ಹೋಗಿ ಮಾತಾಡ್ಸ್ಕೊಂಡು ಬರೋಣ ಅಂತ ಅನ್ಕೊಂಡೆ ಅಟ್ಲೀಸ್ಟ್. ಬಟ್ ಅವ್ರು ಬಂದಿದ್ದೆ ಸಂಜೆ 6 o'clock, ನಿಯರ್ ಟು 7 ಆಗ್ಬಿಟ್ಟಿತ್ತು. ಸೊ ದುಡ್ಡಿಲ್ ಇಟ್ಕೊಂಡು ಹೋಗಕ್ ಆಗ್ಲಿಲ್ವಲ್ಲ ಮದ್ವೆ ಅಟೆಂಡ್ ಮಾಡಕ್ಕೆ ಅಂತ ಹೇಳಿ ಬೇಜಾರಾಗ್ತಿತ್ತು. ಅಪ್ಪಾಜಿ ಮನೇಲಿ ಇದ್ದಿದ್ರೆ ಅವರೇ ಡ್ರಾಪ್ ಮಾಡ್ತಿದ್ರು. ಅವ್ರು ಬ್ಯಾಂಕ್ ಕೆಲಸ ಮತ್ತೆ ಒಂದ್ 2-3 ಒಟ್ಟಿಗೆ ಮದ್ವೆಗಳು ಇದೆ ಅಂತ ಹೇಳ್ಬಿಟ್ಟು ಮಾರ್ನಿಂಗ್ 8:30 ಹಂಗೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೊಟ್ಟೋಗ್ಬಿಟ್ಟಿದ್ರು. ಸೊ ನಮ್ಗೆ ಏನಂದ್ರೆ ನಮ್ಮೂರಲ್ಲಿ KP ದೊಡ್ಡಿನಲ್ಲಿ ಬಸ್ಸಸ್ ಪ್ರಾಬ್ಲಮ್, ಯಾವ ಟೈಮ್ ಬರುತ್ತೆ ಪ್ರೈವೇಟ್ ಬಸ್ಸಸ್ ಗೊತ್ತಿಲ್ಲ. KM ದೊಡ್ಡಿಗೆ ಹೋದ್ರೆ ಆರಾಮ್ಸೆ ಬಸ್ಸಸ್ ಎಲ್ಲ ಸಿಗುತ್ತೆ. ಬಟ್ KP ದೊಡ್ಡಿಯಿಂದ KM ದೊಡ್ಡಿಗೆ ಹೋಗಕ್ಕೇನೆ ಸ್ವಲ್ಪ ಹಿಂಸೆ ಅಂತ ಅನ್ಸುತ್ತೆ. ಹಂಗಾಗಿ ಮದ್ವೆ ಅಟೆಂಡ್ ಮಾಡಕ್ ಆಗ್ಲಿಲ್ಲ. ಮತ್ತೆ ಇಲ್ಲಿ ಕೃಷ್ಣ ಅವ್ರಿಗೆ ನೈಟ್ ಹಾಕೊಟ್ಟೆ ಮಟನ್ ಸಾಂಬಾರು, ಚಿಕನ್ ಪೆಪ್ಪರ್ ಟ್ರೈ ಎಲ್ಲ. ಸೊ ಊಟ ಮಾಡಿ ರೆಸ್ಟ್ ಮಾಡಿ ಬೆಳಗಿನ ಬ್ರೇಕ್ಫಾಸ್ಟಿಗೆ ಉಪ್ಪಿಟ್ಟು ಮತ್ತೆ ಕೇಸರಿ ಬಾತ್ ಮಾಡಿದ್ರು ಅಮ್ಮ. ಫಸ್ಟ್ ಎಲ್ಲ ಮುಗಿಸಿ ಒಂದಷ್ಟು ಎಲೆಕ್ಟ್ರಿಕ್ ಐಟಮ್ಸ್ ಎಲ್ಲ ರಿಟರ್ನ್ ಮಾಡೋದಿತ್ತು, ಮನೆ ವರ್ಕ್ ಮಾಡ್ಬೇಕಾದ್ರೆ ತಗೊಂಡಿದ್ದು. ಸೊ KM ದೊಡ್ಡಿನಲ್ಲೇ ಪರ್ಚೇಸ್ ಮಾಡಿದ್ದು. ಅಲ್ಲಿ ಹೋಗಿ ರಿಟರ್ನ್ ಮಾಡಿ ನಾವು ನೆಕ್ಸ್ಟ್ ಎಲ್ಲಿಗೆ ಹೋದ್ವಿ ಅಂತ ಮುಂದಿನ ವಿಡಿಯೋಸ್ ಅಲ್ಲಿ ತಿಳಿಸ್ತೀನಿ. ಅಂಟಿಲ್ ದೆನ್ ಬೈ ಬಾಯ್.